ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊಟ್ಟ ಮೊದಲನೇದಾಗಿ ಸಮಸ್ತ ನಮ್ಮೆಲ್ಲ ಯೂಟ್ಯೂಬ್ ಕುಟುಂಬದ ಸದಸ್ಯರುಗಳಿಗೆ ಅಡ್ವಾನ್ಸ್ ಆಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕ್ಷಣದ ಕೆಲವೊಂದು ಹೊಸ ಹೊಸ ಅಪ್ಡೇಟ್ಗಳು ಬಂದಿದೆ. ಅದು ಇಂದಿರಾ ಕಿಟ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಏನಿದೆ ಮಾಹಿತಿಯನ್ನ ನಿರಂತರವಾಗಿ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇರ್ತೀನಿ. ವಿತ್ ಪ್ರೂಫ್ ಕೂಡ ನಾನು ಹಾಕಿರ್ತೀನಿ, ನೀವು ತಪ್ಪದೇ ನೋಡಿ. ಇದರಲ್ಲಿ 3 ವಿಚಾರಗಳ ಬಗ್ಗೆ ಮಾಹಿತಿ ಇದೆ. ನೀವು ಈ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಫೆಬ್ರವರಿ ಮೊದಲನೇ ವಾರದಲ್ಲಿ ವಿರೋಧ ಪಕ್ಷದವರು ಅಂದ್ರೆ ಬಿಜೆಪಿಯವರು ಏನು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ಏನು ಬಿಡುಗಡೆ ಆಗಿಲ್ಲ, ಬಾಕಿ ಕಂತು ಬಿಡುಗಡೆ ಬಗ್ಗೆ ಮತ್ತೆ ಸಮಯಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿಯರನ್ನೇ ಮುಂದೆ ಇಟ್ಕೊಂಡು ಒಂದು ದೊಡ್ಡ ಹುಬ್ಬಳ್ಳಿಯಲ್ಲಿ ದೊಡ್ಡ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರದ ವಿರುದ್ಧ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 5,000 ಕೋಟಿ ಹಣ ಯಾಕೆ ಬಿಡುಗಡೆ ಮಾಡಿಲ್ಲ, ಸದನದಲ್ಲಿ ಈ ತಪ್ಪು ಮಾಹಿತಿ ಯಾಕೆ ಕೊಟ್ರಿ, ಮತ್ತೆ ಹಣ ಬಿಡುಗಡೆ ಆದರೂ ಸಹ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗ್ತಾ ಇಲ್ಲ, ಬಾಕಿ ಕಂತುಗಳು ಬಿಡುಗಡೆ ಆಗಬೇಕು, ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಸರಿಯಾಗಿ ಹಣ ಬಿಡುಗಡೆ ಆಗಬೇಕು. ಬಿಡುಗಡೆ ಆದ ನಂತರ ಎಲ್ಲಾ ಮಹಿಳೆಯರಿಗೂ ಎಲ್ಲಾ ಫಲಾನುಭವಿಗಳಿಗೂ ಹಣ ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗ್ತಾ ಇಲ್ಲ, ಯಾಕೆ ಅನ್ನೋದ್ರ ಬಗ್ಗೆ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಆಲ್ರೆಡಿ ಮಾಧ್ಯಮದಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ಈಗ ನಾವು ಹಣ ಇಲ್ಲಿವರೆಗೂ ಸುಮಾರು 24 ಕಂತುಗಳನ್ನ ಸರ್ಕಾರ ಕೊಟ್ಟಿದೆ. ಸುಮಾರು 48,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಹಣ ಜಮಾ ಮಾಡಿದೆ. ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಹಣ ಕರೆಕ್ಟ್ ಆಗಿ ಬಿಡುಗಡೆ ಮಾಡುವಾಗ ನಾವು ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಆದ್ರೆ ಯಾವಾಗ ಬಾಕಿ ಆಗ್ತಾ ಹೋಗುತ್ತೆ, ಯಾವಾಗ ಪೆಂಡಿಂಗ್ ಆಗ್ತಾ ಹೋಗುತ್ತೆ, 3 ತಿಂಗಳು ಪೆಂಡಿಂಗ್ ಹಣ ಆಗ್ತಾ ಹೋಗುತ್ತೆ, ನಾವು ಕೂಡ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಒತ್ತಾಯ ಹಾಕಿದ್ದೇವೆ. ಮಾಧ್ಯಮಗಳಲ್ಲಿ ಬರೋದಕ್ಕಿಂತ ಮೊದಲೇ ನಾವು 2 ಕಂತುಗಳು ಬಾಕಿ ಇದೆ ಪ್ಲಸ್ ಈಗಿರುವಂತ 3 ಕಂತುಗಳು ಸೇರಿ 5 ಕಂತುಗಳು ಬಾಕಿ ಇದೆ ಅಂತ ಹೇಳಿ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಇವಾಗ್ಲೂ ಸಹ ಈಗ ಫೆಬ್ರವರಿ, ಮಾರ್ಚ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 5 ಕಂತುಗಳ ಹಣ ಬರೋದು ಬಾಕಿ ಇದೆ. ಇದರ ವಿರುದ್ಧವಾಗಿ ಈಗ ಆಲ್ರೆಡಿ ಬಿಜೆಪಿ ಸಮಾವೇಶ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ, ಓಕೆನಾ. ಗೃಹಲಕ್ಷ್ಮಿಯರನ್ನೇ ಮುಂದಿಟ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳ್ಬೋದು. ಇನ್ನ ಇಂದಿರಾ ಕಿಟ್ಗೆ ಸಂಬಂಧಪಟ್ಟ ಹಾಗೆ ಏನು ಕರ್ನಾಟಕದಲ್ಲಿ 4 ವಿಭಾಗಗಳು ಬರ್ತಾವಲ್ಲ, ಬೆಂಗಳೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ಹಾಗೂ ಮೈಸೂರು ವಿಭಾಗ, 4 ವಿಭಾಗಗಳು ಬರ್ತವೆ. 4 ವಿಭಾಗಕ್ಕೂ 4 ಸರ್ವರ್ ಬರುತ್ತೆ. ಆ 4 ಸರ್ವರ್ಗೂ ಸಹ ಈಗಾಗಲೇ ಸರ್ಕಾರ ಟೆಂಡರ್ ಕೊಡ್ಲಿಕ್ಕೆ ಅನುಮೋದನೆಯನ್ನ ಮಾಡಿದೆ. ಟೆಂಡರ್ ಅನ್ನ 6 ತಿಂಗಳ ಮಟ್ಟಿಗೆ ಟೆಂಡರ್ ಅನ್ನ ಕರೀಲಿಕ್ಕೆ ಈಗ ಆಲ್ರೆಡಿ ಸರ್ಕಾರ ಅನುಮೋದನೆ ಮಾಡಿದೆ, ಅಪ್ರೂವ್ ಮಾಡಾಗಿದೆ. ಟೆಂಡರ್ ತಗೊಂಡ್ರೆ ಇನ್ನ ನೆಕ್ಸ್ಟ್ ಮಾರ್ಚ್ ಇಂದಾನೇ ಶುರುವಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ 5 kg ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಅಥವಾ ದಿನಸಿ ಕಿಟ್ ಅದು ವರ್ತ್ ಬಂದ್ಬಿಟ್ಟು 422 ರೂಪಾಯಿ ವರ್ತ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಿಮ್ಗೆ ಏನೇನ್ ಸಿಗುತ್ತೆ ಅಂತ ನೋಡೋದಕ್ಕೆ ಹೋದ್ರೆ 1 kg ತೊಗರಿಬೇಳೆ, 1 kg 1 ಲೀಟರ್ ಅಡಿಗೆ ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ, 1 kg ಹೆಸರು ಕಾಳು ಈ ರೀತಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಕೂಡ ಈಗ ಮಾಹಿತಿ ಬರ್ತಾ ಇದೆ. ಒಂದೆಲ್ಲೋ ಒಂದ್ ಕಡೆ ಸರ್ಕಾರ ಈಗಾಗಲೇ ಹೇಳಿ 2 ತಿಂಗಳಾದ್ರೂ ಸಹ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಪ್ರಮುಖವಾದ ಕಾರಣ ಸರ್ಕಾರ ಈಗ ಅನುಮೋದನೆ ಕೊಡೋದು ಲೇಟ್ ಆಗಿರ್ಬೋದು ಅಥವಾ ಟೆಂಡರ್ ಕರೀಲಿಕ್ಕೂ ಸಹ ಲೇಟ್ ಆಗಿರ್ಬೋದು. ಫಸ್ಟ್ ಮೊದಲ ಹಂತದಲ್ಲಿ 6 ತಿಂಗಳವರೆಗೂ ಸಹ ಒಂದು ಯಾವುದೋ ಒಬ್ಬರಿಗೆ ಟೆಂಡರ್ ಅನ್ನ ಕೊಡ್ತಾರೆ. ಟೆಂಡರ್ ತೆಗೆದುಕೊಂಡ ನಂತರ ನಿಮ್ಮ ಜಿಲ್ಲೆಗಳಿಗೆ ಅಥವಾ ನಿಮ್ಮ ಊರುಗಳಿಗೆ ಏನು 5 kg ಅಕ್ಕಿ ಜೊತೆಗೆ ದಿನಸಿ ಕಿಟ್ಟು ಕೊಡುವಂತ ಸಾಧ್ಯತೆ ಇದೆ, ಓಕೆನಾ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಮಾರ್ಚ್ ತಿಂಗಳಲ್ಲಿ ಶುರು ಮಾಡ್ತಾರೆ ಅಂತ ಈಗಿರುವಂತ ಅಪ್ಡೇಟ್. ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರಿ, ಬಹಳ ವರ್ಷಗಳ ಹಿಂದೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದವರಿಗೆ ಇನ್ನೂ ಸಹ ರೇಷನ್ ಕಾರ್ಡ್ ವಿತರಣೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ರೇಷನ್ ಕಾರ್ಡ್ ಅಪ್ರೂವ್ ಆಗಿದೆ, ಓಕೆನಾ. ಸರ್ಕಾರದ ಕಡೆಯಿಂದ ಅರ್ಹ ಫಲಾನುಭವಿಗಳ BPL ಅಥವಾ APL ಕಾರ್ಡ್ ಅಪ್ರೂವ್ ಆಗಿದೆ. ಬಟ್ ಆದ್ರೆ ಇನ್ನೂ ವಿತರಣೆ ಆಗಿಲ್ಲ. ಇನ್ನು 1 ಅಥವಾ 1.5 ತಿಂಗಳಲ್ಲಿ ನಾವು ಏನ್ ಪೆಂಡಿಂಗ್ ಇರುವಂತಹ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ, ಅಪ್ರೂವ್ ಆಗಿರುವಂತಹ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತೀವಿ ಅಂತ ಹೇಳಿ ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಓಕೆನಾ. ದಿನನಿತ್ಯ ಒಂದಲ್ಲ ಒಂದು ಹೊಸ ವಿಚಾರಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಇಟ್ಟು ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನು ವಿಡಿಯೋಗಳು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ತಪ್ಪದೆ ಎಲ್ಲರೂ ಕೂಡ ನೋಡಿ, ಜಾಯ್ನ್ ಆಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.